ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆರ್ ಸಿ ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ನೀವೇನಾದ್ರೂ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತಾ ಇದ್ರೆ ನಾನು ನಿಮ್ಮ ಚಂದನ ಕ್ಯಾಲಿಫೋರ್ನಿಯಿಂದ ಮಾತಾಡ್ತಾ ಇದ್ದೀನಿ. ಯೂಶಲಿ ನಾವು ಅಮೆರಿಕನ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ, ಇಲ್ಲಿನ ಫುಡ್, ಟ್ರಾವೆಲ್ ಮತ್ತೆ ಎಕ್ಸ್ಪೆಷಲಿ ಮೇನ್ ಆಗಿ ಕನ್ನಡಿಗರು ಲೈಫ್ನ ಹೆಂಗ್ ಲೀಡ್ ಮಾಡ್ತಾ ಇರ್ತೀವಿ ಅಂತ ವಿಡಿಯೋಸ್ ಮಾಡ್ತಾ ಇರ್ತೀವಿ. ನಮ್ಮ ವಿಡಿಯೋಸ್ ನಿಮ್ಗೆ ಏನಾದ್ರೂ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ, ಅಮೆರಿಕಾದಲ್ಲಿ ಮೇನ್ ಆಗಿ ನಾವು ಎಲ್ಲದನ್ನು ಮಿಸ್ ಮಾಡ್ಕೋತಾ ಇರ್ತೀವಿ. ನಮ್ಮ ಅರ್ಲಿಯರ್ ವಿಡಿಯೋಸ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಮೇನ್ ಆಗಿ ಮಿಸ್ ಮಾಡ್ಕೊಳ್ಳೋದೆ ಫ್ಯಾಮಿಲಿನ, ಫುಡ್ನ, ಮತ್ತೆ ಇನ್ನೊಂದು ತುಂಬಾ ಮಿಸ್ ಮಾಡ್ಕೊಳ್ಳೋದೇನಂದ್ರೆ ಫಂಕ್ಷನ್ಸ್ ನ ಅಟೆಂಡ್ ಮಾಡೋದು. ಯಪ್ಪ, ಅದಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೋತೀವಿ. ಒಂದೊಂದ್ಸರಿ ಹೆಂಗ್ ಅನ್ಸ್ಬಿಡುತ್ತೆ ಅಂದ್ರೆ, ಏನು ಇಲ್ಲ ಅಂತಂದ್ರೂ ನೀಟಾಗಿ ರೆಡಿ ಆಗ್ಬೇಕಪ್ಪ, ಒಂದ್ ಒಳ್ಳೆ ಸೀರೆ ಉಟ್ಕೋಬೇಕು, ರೆಡಿ ಆಗ್ಬೇಕು, ಫಂಕ್ಷನ್ ಅಲ್ಲಿ ಹೋಗ್ಬಿಟ್ಟು ಬಾಳೆ ಎಲೆ ಮೇಲೆ ಕುತ್ಕೊಂಡು ಆರಾಮಾಗಿ ಊಟ ಮಾಡ್ಬೇಕು, ಆ ತರ ಎಲ್ಲ ಅನ್ಸುತ್ತೆ. ಯಾರಾದ್ರೂ ಕರೀಲಿ ಫಂಕ್ಷನ್ಸ್ಗೆ ಅಂತಾನೆ ಮೇನ್ ಆಗಿ ಅನ್ಸ್ತಾ ಇರುತ್ತೆ. ಸೊ ಒಬ್ರು ಇವಾಗ ಕರೆದು ಬಿಟ್ಟಿದ್ದಾರೆ. ಇಲ್ಲೂ ಒಂದು ಫಂಕ್ಷನ್ ಆಗ್ತಾ ಇದೆ, ಒಂದು ಸೀಮಂತ ನಡೀತಾ ಇದೆ. ನಾನ್ ಇಂಡಿಯಾದಲ್ಲೂ ಅಷ್ಟೇ ನಮ್ಮ ಅತ್ತಿಗೆ ಸೀಮಂತ ಒಂದೇ ಅಟೆಂಡ್ ಮಾಡಿರೋದು, ಅಂದ್ರೆ ಕ್ಲೋಸ್ ಆಗಿ ಹೆಂಗಿರುತ್ತೆ ಅಂತ ನೋಡಿರೋದು, ಅದು ಒಂದೇ ಸೀಮಂತ. ಸೊ ಇವಾಗ ಇಲ್ಲಿ ಆಪರ್ಚುನಿಟಿ ಸಿಕ್ಕಿದೆ ಒಂದು ಸೀಮಂತ ಅಟೆಂಡ್ ಮಾಡೋದಕ್ಕೆ. ನಮ್ಮ ಫ್ರೆಂಡ್ ಒಬ್ರದ್ದು ನಡೀತಾ ಇದೆ ಈ ನೆಕ್ಸ್ಟ್ ವೀಕೆನೆ. ಬಟ್ ಇಂಡಿಯಾದಲ್ಲೆಲ್ಲ ಹೆಂಗೆ ಹೇಳಿ, ನಮ್ಗೆ ಕಾಲ್ ಮಾಡ್ಬಿಟ್ಟು ಇನ್ವೈಟ್ ಮಾಡ್ತಾರಲ್ವಾ, ಇಲ್ಲ ಇನ್ನೊಂದ್ ಸ್ವಲ್ಪ ದೊಡ್ಡ ಫಂಕ್ಷನ್ ಆದ್ರೆ ಇನ್ವಿಟೇಷನ್ ಕಾರ್ಡ್ ಕೊಡ್ತಾರೆ. ಬಟ್ ಅಮೆರಿಕಾದಲ್ಲೆಲ್ಲ ಹೆಂಗ್ ಇನ್ವೈಟ್ ಮಾಡ್ತಾರೆ ಅಂತ ನಾವ್ ಇವತ್ತು ನಿಮ್ಗೆ ತೋರಿಸ್ತೀವಿ, ಬನ್ನಿ. ಯೂಶಲಿ ಇಲ್ಲಿ ಇನ್ವಿಟೇಷನ್ ಕಾರ್ಡ್ ನ ಅಂದ್ರೆ ಟ್ರೆಡಿಷನಲ್ ಆಗಿ ಇಂಡಿಯಾದಲ್ಲಿ ಹೆಂಗ್ ಫಾಲೋ ಮಾಡ್ತಾರೆ, ಇವಾಗ ಇನ್ವಿಟೇಷನ್ ಕಾರ್ಡ್ ನ ಓಡಿಸ್ತಾರೆ. ಇನ್ವಿಟೇಷನ್ ಕಾರ್ಡಿಗೆ ಅಂತಾನೆ ಒಂದು ಪರ್ಟಿಕ್ಯುಲರ್ ಮ್ಯಾಟರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಮದ್ವೆಗೆ ಸಪರೇಟ್ ಆಗಿರುತ್ತೆ, ಇವಾಗ ನಾಮಕರಣಗಳು ಅಥವಾ ಬರ್ತ್ಡೇ ಪಾರ್ಟೀಸ್ ಕಾರ್ಡ್ಸ್ ಗಳೆಲ್ಲ ಡಿಫ್ರೆಂಟ್ ಆಗಿರುತ್ತೆ. ಹೋಗ್ಬಿಟ್ಟು ಮನೆ ಮನೆಗೂ ಕೊಡೋದು, ಇಲ್ಲಾಂದ್ರೆ ಕಾಲ್ ಮಾಡ್ಬಿಟ್ಟು ಎಲ್ರು ಇನ್ವೈಟ್ ಮಾಡ್ತಾರೆ. ಬಟ್ ಇಲ್ಲಿ ಹೆಂಗ್ ಮಾಡ್ತಾರೆ ಅಂತಂದ್ರೆ, ಒಂದು ಆಪ್ ಇದೆ, ಅಂದ್ರೆ ಯೂಶಲ್ ಆಗಿ ತುಂಬಾ ಡಿಫ್ರೆಂಟ್ ಆಪ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಇನ್ವಿಟೇಷನ್ ಕಾರ್ಡ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ನಮಗೆ ಈ ಸರಿ ಇನ್ವೈಟ್ ಬಂದಿರೋದು ಬಂದು ಎವೈಟ್ ಅನ್ನೋ ಒಂದು ಆಪ್ ಅಲ್ಲಿ. ಈ ಆಪ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ. ಲೈಕ್ ಕಸ್ಟಮೈಸೇಷನ್ ನಾವೇ ಮಾಡ್ಕೋಬಹುದು. ಅಂದ್ರೆ ಬರ್ತ್ಡೇ ಪಾರ್ಟೀಸ್ ನೀವು ಇನ್ವೈಟ್ ಮಾಡ್ತಿದ್ದೀರಾ, ಅಥವಾ ಬೇಬಿ ಶವರ್ಗ, ಅಥವಾ ಬೇರೆ ಯಾವ್ದಾದ್ರು ಇವೆಂಟ್ಗೆ ಅಂತ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ಕ್ರಿಯೇಟ್ ಮಾಡ್ಕೋಬಹುದು. ಯೂಶಲಿ ಒಂದು ಲಿಂಕ್ ಕಳಿಸ್ತಾರೆ ಅವರು. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಫುಲ್ ಹೋಲ್ ಇನ್ವಿಟೇಷನ್ ಡೀಟೇಲ್ಸ್ ಇರುತ್ತೆ. ನಾನು ನಿಮ್ಗೆ ಹಂಗೆ ಸೈಡ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಹಂಗೆ ನೋಡಿ ಹೆಂಗೆ ಇರುತ್ತೆ ಅಂತ. ಸೊ ನಾವು ಹೋಗ್ತಿರೋದು ಬೇಬಿ ಶವರ್. ಬೇಬಿ ಶವರ್ ಯಾರ್ದಿರತ್ತೆ, ಅಪ್ಪ ಅಮ್ಮನ ಹೆಸರು ಇರುತ್ತೆ. ರೆಗ್ಯುಲರ್ ಆಗಿ ಇನ್ವಿಟೇಷನ್ ಕಾರ್ಡ್ಸ್ ಅಲ್ಲೆಲ್ಲ ಹೆಂಗಿರುತ್ತೆ ಹಂಗೆ, ಮತ್ತೆ ಡೇಟ್ ಅಂಡ್ ಟೈಮ್ ಮೆನ್ಷನ್ ಮಾಡಿರ್ತಾರೆ, ಮತ್ತೆ ವೆನ್ಯೂ ಇರುತ್ತೆ ಎಲ್ಲಿ ನಡೀತಾ ಇದೆ ಅಂತ. ಅದ್ರ ಜೊತೆಗೇನೆ ಅವರು ಅಟ್ಯಾಚ್ ಕೂಡ ಮಾಡಿರ್ತಾರೆ, ಲೊಕೇಶನ್ ಡೀಟೇಲ್ಸ್ ನೆಲ್ಲ ಅಟ್ಯಾಚ್ ಮಾಡಿರ್ತಾರೆ, ಯಾವತ್ತಿದೆ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಂತ ಅಂದ್ರೆ, ಇಲ್ಲಿ ಯೂಶಲಿ ನಮ್ಗೆ ಇವಾಗ ಒಂದು ಥಾಟ್ ಬಂದೇ ಬರುತ್ತೆ ತಾನೆ, ಮದ್ವೆಗೆ ಹೋಗ್ಬೇಕಾದ್ರೆಲ್ಲ ಗೊತ್ತಿರುತ್ತೆ. ಇವಾಗ ನಾವು ಏನೋ ಮುಯಿ ಹಾಕ್ಬಿಟ್ಟು ಕೊಡ್ತೀವಿ ಮದ್ವೆಗೆ, ಇಲ್ಲಾಂದ್ರೆ ಇನ್ನೂ ತುಂಬಾ ಕ್ಲೋಸ್ ಆಗಿರೋರಾದ್ರೆ ಏನಾದ್ರು ಬೆಳ್ಳಿ ಐಟಮ್ಸ್ ಕೊಡ್ತೀವಿ, ಗೋಲ್ಡ್ ಏನಾದ್ರು ಗಿಫ್ಟ್ ಮಾಡ್ತೀವಿ, ಆ ತರ ಇರುತ್ತೆ. ಬಟ್ ಇಲ್ಲಿನ ಕಾನ್ಸೆಪ್ಟು ತುಂಬಾ ಇಷ್ಟ ಆಯ್ತು. ಏನಂದ್ರೆ ಇವರೇ ಇಲ್ಲೇ ಹಾಕ್ಬಿಟ್ಟಿರ್ತಾರೆ ಗಿಫ್ಟ್ ಕಾರ್ಡ್ಗಳು. ಅಂದ್ರೆ ಅಮೆಝಾನ್ ಅಥವಾ ಇಲ್ಲಿ ವಾಲ್ಮಾರ್ಟ್ ಯಾವ್ದಿರುತ್ತೆ ಅದ್ರದ್ದು ಲಿಂಕ್ ಹಾಕಿರ್ತಾರೆ. ಮತ್ತೆ ಅವರೇ ಒಂದು ರಿಜಿಸ್ಟ್ರಿನ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಅಂದ್ರೆ ಅವ್ರಿಗೆ ಯಾವ ಐಟಮ್ಸ್ ನೆಸೆಸರಿ ಇದೆ ಅಂತ. ಫಾರ್ ಎಕ್ಸಾಂಪಲ್, ಇವಾಗ ಬರ್ತ್ಡೇ ಅಂತಾನೆ ಇಟ್ಕೊಳ್ಳಿ. ಬರ್ತ್ಡೇಗೆ ಇವಾಗ ಮಕ್ಳಿಗೆ ಏನೇನ್ ಐಟಮ್ಸ್, ಇವಾಗ ಅಪ್ಪ ಅಮ್ಮಗೆ ತುಂಬಾ ದಿನದಿಂದ ಅದ್ ಬೇಕು ಇದ್ ಬೇಕು ಅಂತ ಏನಾದ್ರು ಕೇಳ್ತಾ ಇರ್ತಾರೆ, ಅಥವಾ ಸ್ಟಡೀಸ್ಗೆ ಏನಾದ್ರು ಹೆಲ್ಪ್ ಆಗುವಂತ ಐಟಮ್ಸ್, ಅದೆಲ್ಲ ಅಮೆಝಾನ್ ಅಲ್ಲಿ ಒಂದು ರಿಜಿಸ್ಟ್ರಿ ಈ ಆಪ್ ಅಲ್ಲೇ ಇರುತ್ತೆ, ಕ್ರಿಯೇಟ್ ಮಾಡಬಹುದು ರಿಜಿಸ್ಟ್ರಿನ. ಸೊ ಗಿಫ್ಟ್ ರಿಜಿಸ್ಟ್ರಿ ಕೂಡ ಕ್ರಿಯೇಟ್ ಮಾಡಿರ್ತಾರೆ. ಅದು ಯಾರ್ಯಾರಿಗೆಲ್ಲ ಅವ್ರು ಇನ್ವೈಟ್ ಮಾಡಿರ್ತಾರೆ ಆ ಪರ್ಟಿಕ್ಯುಲರ್ ಲಿಂಕ್ ಥ್ರೂ, ಅದು ನಾವು ಕೂಡ ನೋಡ್ಬೋದು. ಸೊ ನಾವು ಆ ಬರ್ತ್ಡೇ ಪಾರ್ಟಿಗೆ ಹೋಗ್ಬೇಕಾದ್ರೆ ಅವರು ಲಿಸ್ಟ್ ಕೊಟ್ಟಿರ್ತಾರಲ್ಲ, ಗಿಫ್ಟ್ ಲಿಸ್ಟ್, ಅದ್ರಲ್ಲಿ ನಮಗೆ ಯಾವ್ದು ತಗೊಂಡೋಗಕ್ಕಾಗತ್ತೆ ಆ ಗಿಫ್ಟ್ ನ ಕೂಡ ತಗೊಂಡೋಗ್ಬೋದು. ಇದೊಂಥರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ತು. ಯಾಕಂದ್ರೆ ಇವಾಗ ನಾವು ತಗೊಂಡೋಗಿದ್ ಗಿಫ್ಟ್ ಅವ್ರಿಗೆ ಇಷ್ಟ ಆಗತ್ತೋ ಇಲ್ವೋ, ಅಥವಾ ಯೂಸ್ಫುಲ್ ಆಗತ್ತೋ ಇಲ್ವೋ ಅನ್ನೋದು ಒಂದು ಥಾಟ್ ಎಲ್ರಿಗೂ ಇರುತ್ತೆ. ಸೊ ಈ ತರ ಮಾಡ್ಬಿಟ್ರೆ ಇವಾಗ ನಾವು ತಗೊಂಡೋಗೋ ಗಿಫ್ಟ್ ಅಲ್ಲಿ ಅವ್ರಿಗೂ ಖುಷಿ ಇರುತ್ತೆ, ಆಮೇಲೆ ನಮಗೂ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ಓಕೆ, ಅವ್ರಿಗೆ ಯೂಸ್ಫುಲ್ ಆಗಿರೋದೇ ನಾವು ಕೊಡ್ತಾ ಇದೀವಿ ಅಂತ. ಸೊ ಅದನ್ನು ತೋರಿಸ್ತೀನಿ, ಹಂಗೆ ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತೀನಿ, ನೀವು ಹಂಗೆ ನೋಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, 2 ಬ್ರೌಸ್ ಗಿಫ್ಟ್ ಗೈಡ್ಸ್ ಇದೆ, ಒಂದು ಅಮೆಝಾನ್, ಒಂದು ವಾಲ್ಮಾರ್ಟ್. ಫಾರ್ ಎಕ್ಸಾಂಪಲ್, ನಾನು ಇವಾಗ ಅಮೆಝಾನ್ ಗಿಫ್ಟ್ಗೆ ಹೋದೆ ಅಂತಂದ್ರೆ ಇಲ್ಲಿ ತುಂಬಾ ಆಪ್ಷನ್ಸ್ ಗಳು ಬರುತ್ತೆ. ಅಂದ್ರೆ ಬರ್ತ್ಡೇಸ್, ಇವಾಗ ನ್ಯೂ ಹೋಮ್ ಏನಾದ್ರು ಹೋಮ್
ಇನಾಗ್ರೇಷನ್ ಅಂದ್ರೆ ಹೊಸದು ಗೃಹ ಪ್ರವೇಶ ಆಗಿರ್ಬೋದು, ಅಥವಾ ಬೇಬಿ ಶವರು, ವೆಡ್ಡಿಂಗ್ ಅಂಡ್ ಎಂಗೇಜ್ಮೆಂಟ್, ಅಥವಾ ಆನಿವರ್ಸರಿನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅಥವಾ ಥ್ಯಾಂಕ್ಸ್ ಗಿವಿಂಗ್, ಅಥವಾ ಗ್ರಾಜುಯೇಷನ್, ಅಥವಾ ಆ ಥರ ಡಿಫ್ರೆಂಟ್ ಆಪ್ಷನ್ಸ್ ಬರುತ್ತೆ. ಏನು ಇಲ್ಲ ಅಂದ್ರೆ ನೀವು ಗಿಫ್ಟ್ ಕಾರ್ಡ್ ಕೂಡ ಕೊಡ್ಬೋದು, ಕುಕಿಂಗ್ ಐಟಮ್ಸ್, ಏನಾದರೂ ಸ್ಪೋರ್ಟ್ ರಿಲೇಟೆಡ್, ಕಿಡ್ಸ್ ಸೆಕ್ಷನ್, ಈ ತರ ತುಂಬಾ ಆಪ್ಷನ್ಸ್ಗಳಿರುತ್ತೆ. ನಾವಿವಾಗ ಹೋಗ್ತಾ ಇರೋದು ಬೇಬಿ ಶವರ್. ಸೊ ನಾನು ಬೇಬಿ ಶವರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಬೇಬಿ ಶವರ್ಗೆ ಆಪ್ಷನ್ಗೆ ಹೋಗಿದ ತಕ್ಷಣ ತುಂಬಾ ಆಪ್ಷನ್ಸ್ ಬರುತ್ತೆ. ಅಂದ್ರೆ ಇವಾಗ ಗರ್ಲ್ ಬೇಬಿ, ಬಾಯ್ ಬೇಬಿ, ಇಲ್ಲಿ ಯೂಶಲಿ ಜೆಂಡರ್ ರಿವೀಲ್ ಕೂಡ ಮಾಡ್ತಾರೆ. ಅಂದ್ರೆ ಮುಂಚೆನೆ ಗೊತ್ತಾಗ್ಬಿಟ್ಟಿರುತ್ತೆ ಪೇರೆಂಟ್ಸ್ಗೆ ಗರ್ಲ್ ಬೇಬಿನ ಅಥವಾ ಬಾಯ್ ಬೇಬಿನ ಅಂತ. ಸೊ ಅವ್ರು ಇಲ್ಲಿ ಆ ಪರ್ಟಿಕ್ಯುಲರ್ ಬೇಬಿಗೆ ಏನೇನ್ ನೆಸೆಸರಿ ಇರುತ್ತೆ ಐಟಮ್ಸ್ ಗಳನ್ನೆಲ್ಲ ಲಿಸ್ಟ್ ಮಾಡಿರ್ತಾರೆ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ತುಂಬಾ ಲಿಸ್ಟ್ ಆಪ್ಷನ್ಸ್ ಗಳಿದೆ. ಡ್ರೆಸ್ ಇದೆ, ಟವಲ್ಸ್ ಇದೆ, ಮತ್ತೆ ಬೇಬಿ ಗೇಮ್ಸ್ ಆಡೋದು ಐಟಮ್ಸ್ ಎಲ್ಲ ಕೆಲವು ಲಿಸ್ಟ್ ಅಲ್ಲಿ ಇದೆ. ಇದೇ ತರ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ತರ. ಆಮೇಲೆ ಮದರ್ ರಿಲೇಟೆಡ್ ಐಟಮ್ಸ್ ಕೂಡ ಇದೆ. ಫಾರ್ ಎಕ್ಸಾಂಪಲ್ ಇವಾಗ ಸ್ಟ್ರೆಚ್ ಮಾರ್ಕ್ ಕ್ರೀಮ್ ಆಗಿರ್ಬೋದು, ಅಥವಾ ಮಾಯಿಶ್ಚರೈಸರ್, ಆ ಥರ ಡಿಫ್ರೆಂಟ್ ಆಪ್ಷನ್ಸ್ಗಳಿರುತ್ತೆ. ಸೊ ನಮಗೆ ಯಾವುದು ಇಷ್ಟ ಆಗತ್ತೆ ಅದನ್ನ ನಾವು ಇಲ್ಲಿ ಚೂಸ್ ಮಾಡಿಬಿಟ್ಟು ಕೊಡ್ಬೋದು. ಬಟ್ ಇವರು ರಿಜಿಸ್ಟ್ರಿನ ಕ್ರಿಯೇಟ್ ಮಾಡಿಲ್ಲ. ಬಿಕಾಸ್ ಅವ್ರಿಗೆ ಹೆಂಗಿರುತ್ತೆ ಅಂದ್ರೆ, ಇವಾಗ ರಿಜಿಸ್ಟ್ರಿ ಏನಾದ್ರು ಕ್ರಿಯೇಟ್ ಮಾಡಿಬಿಟ್ರೆ ಬರೋರು ಗಿಫ್ಟ್ ತರಲೇಬೇಕು ಅನ್ನೋದೊಂದು ಥಾಟ್ ಇರುತ್ತಲ್ವಾ. ಸೊ ಒಬ್ರೊಬ್ರು ಮಾಡಿರ್ತಾರೆ, ಇನ್ನೊಬ್ರೊಬ್ರು ಮಾಡಿರಲ್ಲ. ಸೊ ಇವರು ಮಾಡಿಲ್ಲ, ಇವರು ಗಿಫ್ಟ್ ರಿಜಿಸ್ಟ್ರಿನ ಕ್ರಿಯೇಟ್ ಮಾಡಿಲ್ಲ. ನಾನು ಜಸ್ಟ್ ಇನ್ಫಾರ್ಮೇಶನ್ ಕೊಡ್ತಿದ್ದೀನಿ ಅಷ್ಟೇ. ಇಲ್ಲಿ ಇನ್ವಿಟೇಷನ್ ಯಾವ್ಯಾವ ತರ ಇರುತ್ತೆ, ಹೆಂಗೆ ಏನೇನೆಲ್ಲ ಆಪ್ಷನ್ಸ್ ಕೊಟ್ಟಿರ್ತಾರೆ ಅಂದ್ರೆ ಬರೋರಿಗೆ ಅಂತ ನಾನು ಒಂದು ರಫ್ ಐಡಿಯಾನ ನಿಮಗೆ ಕೊಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಇವಾಗ ವಾಟ್ಸಪ್ಪಲ್ಲಿ ಈ ಥರ ಲಿಂಕ್ ಕಳಿಸಿರ್ತಾರೆ, ಇನ್ವೈಟ್ ಲಿಂಕು. ಅದನ್ನು ಕ್ಲಿಕ್ ಮಾಡಿದೆ ನಾನು. ಕ್ಲಿಕ್ ಮಾಡಿದ ತಕ್ಷಣ ಎವೈಟಿಗೆ ಹೋಗುತ್ತೆ. ಹೋಗಿದ ತಕ್ಷಣ ಕೆಳಗಡೆ ಬಂದರೆ ನಮ್ಗಿಲ್ಲಿ ತೋರಿಸ್ತಾ ಇರುತ್ತೆ ವಿಲ್ ಯು ಬಿ ಅಟೆಂಡಿಂಗ್ ಅಂತ. ಅವರು ಟೈಮಿಂಗ್ಸ್ನ ಸೆಟ್ ಮಾಡಿರ್ತಾರೆ, ಡೇಟ್ ಆ್ಯಂಡ್ ಟೈಮಿಂಗ್ಸು. August 4th 6 PM ಒಳಗಡೆ ನಾವು ರೆಸ್ಪಾಂಡ್ ಮಾಡಬೇಕು, ನಾವು ಅಟೆಂಡ್ ಮಾಡ್ತಾ ಇದ್ದೀವಾ ಮಾಡ್ತಾ ಇಲ್ವಾ ಅಂತ. ಸೊ ಎಸ್ ಆರ್ ನೋ ಅಂತ 2 ಆಪ್ಷನ್ಸ್ ತೋರಿಸುತ್ತೆ. ನಾವು ಇವಾಗ ಅಟೆಂಡ್ ಮಾಡ್ತಾ ಇದ್ದೀವಿ, ಸೊ ನಾನಿಲ್ಲಿ ಎಸ್ ಅಂತ ಕೊಡ್ತೀನಿ. ಅವ್ರಿಗೆ ಕೇಳುತ್ತೆ ಇಲ್ಲಿ ಚಂದನ ರಾಕೇಶ್ ಅಂತ ನಮ್ಮದು ಹೆಸರು ಬರ್ತಾ ಇದೆ ನೋಡಿ. ಮೇಲ್ ಐ ಡಿ ಫಿಲ್ ಮಾಡ್ಬೋದು. ಮತ್ತು ಟೋಟಲ್ ಅಡಲ್ಟ್ಸ್ ಆ್ಯಂಡ್ ಟೋಟಲ್ ಕಿಡ್ಸ್ ಅಂತ ತೋರಿಸ್ತಾ ಇದೆ. ಇವಾಗ ಟೋಟಲ್ ಅಡಲ್ಟ್ಸ್ ನಾವು ಇಬ್ಬರಿದ್ದೀವಿ, ಸೊ 2 ಅಂತ ಮಾಡಿದ್ದೀನಿ. ನೋ ಕಿಡ್ಸ್, ಸೊ ಕಿಡ್ಸ್ ಸೆಕ್ಷನ್ ಹಂಗೆ ಬಿಡ್ತಾ ಇದ್ದೀನಿ. ಇವಾಗ ಮೇಲಲ್ಲಿ ಮೇಲ್ ಐ ಡಿ ಹಾಕ್ತೀನಿ. ಮೇಲ್ ಐ ಡಿ ಹಾಕಿದ ತಕ್ಷಣ ಕಂಟಿನ್ಯೂ ಅಂತ ಕೊಡ್ತು. ಸೊ ಸೆಂಡ್ ಮಿ ಇಮೇಲ್ ವಿತ್ ಪಾರ್ಟಿ ಐಡಿಯಾಸ್ ಆಫರ್ಸ್, ಓಕೆ ಅದು ತೋರಿಸ್ತಾ ಇದೆ. ಏನಾದರೂ ಮೆಸೇಜ್ ಹಾಕ್ಬೋದು ಅಂದರೆ ನಾವು ಕಮೆಂಟ್ ಹಾಕ್ಬೋದು. ಸೊ ನಾನೇನೂ ಆಗ್ತಾ ಇಲ್ಲ, ಇಲ್ಲಿ ಕಂಟಿನ್ಯೂ ಕೊಡ್ತೀನಿ ಅಷ್ಟೆ, ಬಂತು. ಸೊ ನಾವಿವಾಗ ಅವರಿಗೆ ಕನ್ಫರ್ಮ್ ಮಾಡಿದ್ದೀವಿ, ನಾವಿಬ್ಬರು ಬರ್ತಾ ಇದ್ದೀವಿ ಅಂತ. ಅವ್ರಿಗೆ ಕನ್ಫರ್ಮೇಷನ್ ಇವಾಗ ಮೇಲ್ ಥ್ರೂ ಹೋಗಿರುತ್ತೆ. ಆ್ಯಂಡ್ ಎವೈಟ್ ಆ್ಯಪಲ್ ಕೂಡ ಅವ್ರಿಗೆ ತೋರಿಸುತ್ತೆ. ಇಂಡಿಯಾದಲ್ಲಿ ಇವಾಗ ಹೆಂಗೆ ಹಿಂದೆಯಿಂದ ಟ್ರೆಡಿಷನಲ್ ಆಗಿ ಹೆಂಗೆ ಫಾಲೋ ಮಾಡ್ಕೊತಾ ಬಂದಿದಾರಲ್ವ, ಇವಾಗ ನಮ್ಮ ಪೇರೆಂಟ್ಸ್ ಎಲ್ಲರೂ ಇನ್ವಿಟೇಷನ್ ಕಾರ್ಡೇ ಕೊಡ್ತಾರೆ ತಾನೇ ಎಲ್ಲಾದ್ರು. ಅದು ನಿಮಗೆ ಬೆಟರ್ ಅಂತ ಅನ್ಸುತ್ತಾ, ಅಥವಾ ಇಲ್ಲಿ ಅಮೆರಿಕನ್ ಸಿಸ್ಟಮ್ ಇವ್ರು ಹೆಂಗೆ ಫಾಲೋ ಮಾಡ್ತಾರೆ ಅದು ಚೆನ್ನಾಗಿದೆ ಅಂತ ಅನ್ಸುತ್ತೆ? ಎರಡು ಪ್ರೋಸ್ ಆ್ಯಂಡ್ ಕಾನ್ಸ್ ಇದ್ದೇ ಇರುತ್ತೆ. ಇಂಡಿಯಾದಲ್ಲಿ ಈಗ ನೀನು ಹೋಗಿ ಮನೆ ಕೊಟ್ಟು ಬಂದಾಗ ಅವರು ಗೊತ್ತಿರಲ್ಲ. ಈಗ ನನಗೆ ಎಷ್ಟೊಂದು ಜನಕ್ಕೆ ಬಂದು ಕೊಟ್ಟಾಗ, ಈಗ ನಮ್ಮ ಅಪ್ಪ ಗೊತ್ತಿರ್ತಾರೆ, ನಮ್ಮ ಅಮ್ಮ ಗೊತ್ತಿರ್ತಾರೆ, ಅವ್ರು ನನಗೆ ಗೊತ್ತಿರಲ್ಲ. ಅವ್ರು ಬಂದು ಕೊಟ್ಬಿಟ್ಟು ಈಗ ಹೇಳಿ ಹೋಗ್ತಾರೆ, ಈ ಥರ ನಾನು ಈ ಊರವರು ಈ ಮನೆಯವರು ಅಂತ. ಅವಾಗ ಗೊತ್ತಾಗುತ್ತೆ ನಿಮ್ಗೆ ಯಾವುದೋ ಕಾಲದ್ದು ಹೋಗಿ ಬರ್ತಾರೆ. ಆದರೆ ಏನು ಅಂದರೆ, ಈಗ ನೀನು ಸ್ಮಾಲ್ ಗ್ರೂಪ್ ಆಫ್ ಇಟ್ಕೊಂಡ್ಬಿಟ್ಟು ನೀನು ಫಂಕ್ಷನ್ ಮಾಡಬೇಕಾದ್ರೆ ಇವೆಲ್ಲ ಹೆಲ್ಪ್ ಆಗುತ್ತೆ. ಈಗ ನನಗೆ ಗೊತ್ತಿರುತ್ತೆ ಈಗ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಅಂತಲೂ ಗೊತ್ತಿರುತ್ತೆ. ಈಗ ಮದುವೆಗಳಲ್ಲಿ ಹೆಂಗಿರುತ್ತೆ ಅಂದರೆ, ಒಂದು 3000 ಕಾರ್ಡ್ಸು 4000 ಕಾರ್ಡ್ಸ್ ಹೊಡ್ಸಿರ್ತಾರೆ. ಆಮೇಲೆ ಊಟ ಅಡುಗೆ ಮಾಡೋದು ಒಂದು 5000 ಜನಕ್ಕೆ ಮಾಡಿಸಿರ್ತಾರೆ. ಆಮೇಲೆ ಹೆಂಗೆ ಕಡಿಮೆ ಆಗಬಾರ್ದು ಅಂತ ಗೊತ್ತಿರಲ್ಲ ನೀವು ಎಷ್ಟು ಜನ ಬರ್ತಾರೆ ಇಲ್ವಾ ಅಂತ. ಈ ಥರ ಎಲ್ಲ ನೀನು ಆ್ಯಪಲ್ಲಿ ನೋಟ್ ಡೌನ್ ಮಾಡ್ಕೊಂಡು ಯಾರ್ಯಾರು ಬರ್ತಿದ್ದಾರೆ ಅಂತೆಲ್ಲ ಓಟ್ ಮುಂಚೆನೇ ಹಾಕಿಬಿಟ್ರೆ ಅವಾಗ ಗೊತ್ತಾಗುತ್ತೆ, ಓಕೆ ಇವರೆಲ್ಲ ಬರ್ತಾ ಇದ್ದಾರೆ, ಇಷ್ಟು ಜನಕ್ಕೆ ಮಾಡಿಸ್ಬೇಕು ಅಂತ. ವೇಸ್ಟ್ ಆಗಲ್ಲ ಫುಡ್ಡು, ಅದೊಂದು ಇಂಪಾರ್ಟೆಂಟು. ಆಮೇಲೆ ಕಾರ್ಡ್ ಕೊಡೋಕೆ ಹೋಗ್ಬೇಕಾದ್ರೆ ಎಲ್ಲರೂ ಮನೆಗೆ ಹೋಗಿ ಕಾಫಿ ಕೊಟ್ಕೊಂಡು ಲೀಟ್ರ್ ಕಾಫಿ ಟ್ರೀ ಎಲ್ಲ ಕುಡ್ಕೊಂಡು ಬಂದಿರ್ತಾರಲ್ಲ, ಅದೆಲ್ಲ ಮಿಸ್ ಆಗುತ್ತೆ. ಈಗ ಬೆಂಗಳೂರು ಕಡೆ ಎಲ್ಲ 3 floor 4 floors ಎಲ್ಲ ಇರ್ತಾರೆ. ಅವರು ಹೋಗ್ಬಿಟ್ಟು ಅಲ್ಲಿ ಕೊಡೋಕೆ ಹೋದಾಗ, ಈಗ ವಯಸ್ಸಾದವರು ಹೋಗಿರ್ತಾರೆ, ಅವ್ರ ಲಿಫ್ಟ್ ಎಲ್ಲ ಹತ್ಕೊಂಡು ಹೋಗ್ಬೇಕಲ್ಲ, ಅದೆಲ್ಲ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಇವಾಗೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಆಲ್ರೆಡಿ, ಫೋನಲ್ಲೇ ಇನ್ವೈಟ್ ಮಾಡೋದು ಎಲ್ಲದನ್ನು. ಅದ್ರ ಬದಲು ಈಗ ಆ್ಯಪ್ ಯೂಸ್ ಮಾಡಿದ್ರೆ ಯಾರ್ಯಾರು ಬರ್ತಾರೆ ಯಾರ್ಯಾರು ಬರಲ್ಲ ಅಂತಲೂ ಗೊತ್ತಾಗುತ್ತಲ್ಲ. ಕರೆಕ್ಟು. ಅಂದರೆ ಮೇಯ್ನಾಗಿ ಯೂಸ್ಫುಲ್ ಆಗೋದು 2 ವಿಚಾರದಲ್ಲಿ. ಒಂದು ವಿಚಾರ ಏನಂತಂದರೆ, ಈ ಥರ ನಂಬರ್ ಆಫ್ ಕೌಂಟ್ ನಿಮಗೆ ಸಿಕ್ಬಿಡುತ್ತೆ. ಮೇ ಬಿ ನಾವು ಇದನ್ನು ದೊಡ್ಡ ಮದುವೆಗಳಲ್ಲಿ ಎಂಗೇಜ್ಮೆಂಟ್ಗಳಲ್ಲೆಲ್ಲ ಇಂಪ್ಲಿಮೆಂಟ್ ಮಾಡೋಕ್ಕಾಗಲ್ಲ. ಸ್ಮಾಲ್ ಫಂಕ್ಷನ್ಸಿಂದ ಇಂಪ್ಲಿಮೆಂಟ್ ಮಾಡ್ಕೊತಾ ಬರೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಬರ್ತ್ಡೇ ಪಾರ್ಟೀಸ್ಗೆ, ಇವಾಗ ಸೀಮಂತ, ಬೇಬಿ ಶವರ್ಗಳಲ್ಲಿ, ಆ ಥರ ಸ್ಮಾಲ್ ಹೌಸ್ ವಾರ್ಮಿಂಗ್ ಸೆರೆಮನೀಸ್ಗಳಿಗೆಲ್ಲ ಇದನ್ನು ಸ್ಟಾರ್ಟ್ ಮಾಡ್ಕೊಬೋದು. ಅವಾಗ ನಮಗೂ ಎಕ್ಸಾಕ್ಟ್ ಕೌಂಟ್ ಇರುತ್ತೆ, ಓಕೆ ಇಷ್ಟು ಜನ ಬರ್ತಾರೆ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ಗಿಫ್ಟಿಂಗ್ ಪರ್ಪಸ್.
ಗಿಫ್ಟಿಂಗ್ ಪರ್ಪಸ್ಗೆ ಇದೊಂಥರ ಬೆಸ್ಟ್. ಇವಾಗ ನೀವೇ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ ನಾವೇ ತಗೊಂಡ್ರೆ ಎಷ್ಟೊಂದು ಐಟಮ್ಸ್ಗಳು ಮದ್ವೆಲೆಲ್ಲ ನಾರ್ಮಲ್ ಆಗಿ ಒಂದು ಮದ್ವೆಗೆ ಹೋಗ್ತಿರ್ತೀವಿ, ಅಲ್ಲಿ ಎಷ್ಟೊಂದು ಗಣೇಶನ ಐಡಲ್ ತರ್ತಾರೆ, ಇಲ್ಲ ಕೃಷ್ಣ ರುಕ್ಮಿಣಿ ಫೋಟೋಸ್ ತರ್ತಾರೆ, ಇಲ್ಲ ಬೆಳ್ಳಿದ್ದು ಕುಂಕುಮ ಭರಣಿ ಎಲ್ಲ ತರ್ತಾರೆ. ಅವೆಲ್ಲ 2-3 ತಂದಿರ್ತಾರೆ, ಗೊತ್ತಿರಲ್ಲ. ಈಗ ಮುಂಚೆನೆ ಎಲ್ಲರೂ ಲಿಸ್ಟ್ ಬಂದಿರುತ್ತೆ ಮದ್ವೆಗೆ ಏನೇನು ಕೊಡ್ಬೋದು ಅಂತ, ಆಟೋಮೆಟಿಕ್ ಆಗಿ ಎಲ್ಲ ಅವರೇ ಒಂದು ಕಸ್ಟಮೈಸ್ ಮಾಡಿ ಮಡಗಿರ್ತಾರೆ. ಮೇನ್ ಆಗಿ ಅವ್ರಿಗೇನು ಅವಶ್ಯಕತೆ ತುಂಬಾ ಇದೆ ಅದೊಂದು ಲಿಸ್ಟ್ ಇರುತ್ತಲ್ಲ, ಸೊ ಯಾವುದೇ ಐಟಮ್ಸ್ ವೇಸ್ಟ್ ಆಗಲ್ಲ. ಅಂಡ್ ಅವರು ಅನ್ಕೊಳ್ಳಲ್ಲ ಅಯ್ಯೋ ಏನು ಕೊಟ್ಬಿಡಿದಾರೆ ಆ ಒಂದು ಕಾನ್ಸೆಪ್ಟೇ ಇರಲ್ಲ. ಸೊ ಕೊಡೋರಿಗೂ ಖುಷಿ ಆಗುತ್ತೆ ಆ್ಯಂಡ್ ಇಸ್ಕೊಳ್ಳೋರ್ಗು ಸ್ಯಾಟಿಸ್ಫೈ ಆಗಿರುತ್ತೆ, ಅವರು ಖುಷಿಯಾಗಿರ್ತಾರೆ. ಆ್ಯಂಡ್ ಬೇರೆಯವ್ರಿಗೂ ಫಾರ್ ಎಕ್ಸಾಂಪಲ್ ಇವಾಗ ನಾವೇ ಆಗಲಿ ಯಾವುದೋ ಒಂದು ಫೋಟೋನೋ ಏನೋ ಬಂದಿರುತ್ತೆ, ನಾವು ಮತ್ತೆ ಅಯ್ಯೋ ಇದು ಯೂಸ್ ಮಾಡ್ತಾರಲ್ಲ ತಗೋ ಮತ್ತೆ ವ್ರ್ಯಾಪ್ ಮಾಡು ಅದನ್ನೇ ಬೇರೆಯವ್ರಿಗೆ ಕೊಡು, ಆ ಒಂದು ಕಾನ್ಸೆಪ್ಟ್ ಸ್ಟಾಪ್ ಆಗುತ್ತೆ. ಎಲ್ಲಾನು ಯೂಸ್ಫುಲ್ ಥಿಂಗ್ಸೇ ಮನೆಗೆ ಬರುತ್ತೆ, ಡೂಪ್ಲಿಕೇಟ್ಸ್ ಬರಲ್ಲ. ಆ ಥರ ವಿಷಯದಲ್ಲ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್. ನನಗೆ ಬೆಸ್ಟ್ ಅನ್ಸಿದ್ದು ಊಟದ ವೇಸ್ಟ್ ಆಗಲ್ಲ. ಊಟ ವೇಸ್ಟ್ ಆಗಲ್ಲ. ಎಷ್ಟು ಜನ ಇರುತ್ತೆ ಅಷ್ಟು ಜನಕ್ಕೆ ಮಾತ್ರ ಆರ್ಡರ್ ಮಾಡ್ಬೋದು, ಇಲ್ಲ ಅಷ್ಟು ಜನಕ್ಕೆ ತರಿಸ್ಬೋದು, ಇಲ್ಲ ಅಷ್ಟು ಜನಕ್ಕೆ ಮಾಡಿಸ್ಬೋದು. ಅದು ನನಗೊಂಥರ ಇಷ್ಟ ಆಗಿದ್ದು ಅದೊಂದು ಮೇನ್ ರೀಸನ್. ನೀನು ಬರ್ತಿದ್ರೆ ನೀನು ಓಟ್ ಹಾಕು, ಬರ್ಲಿಲ್ಲ ಅಂದ್ರೆ ಬರಲ್ಲ ಅಂತ ಹೇಳಿ ಅಷ್ಟೇ, ಮುಗೀತಲ್ಲಿ. ಅದು ರೀಸನ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ. ರೀಸನ್ ಕೂಡ ನಾವು ಕೊಡ್ಬೋದು, ಯಾಕೆ ಬರ್ತಾ ಇಲ್ಲ ಏನು ಅಂತ ಡೈರೆಕ್ಟ್ ಆಗಿ ಮೆಸೇಜ್ ಹೋಗುತ್ತೆ ಯಾರು ಇನ್ವಿಟೇಷನ್ ಕಳ್ಸಿರ್ತಾರಲ್ಲ ಅವರಿಗೆ. ಈಗ ನಾರ್ಮಲ್ ಆಗಿ ನೀವು ಯಾವ್ದಾರು ಇನ್ವಿಟೇಷನ್ ಕಳಿಸ್ಬೇಕು ಅಂದ್ರೆ ಒಬ್ಬರಿಗೆ, ಅವ್ರಿಗೆಲ್ಲ ನೋಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತೀರಿ. ಈಗ ಡಿಕ್ಷನರಿ ತೆಗಿತೀರಾ, ಇಲ್ಲ ಕಾಂಟ್ಯಾಕ್ಟ್ಸ್ ಇರುತ್ತೆ ಅದರೆಲ್ಲ ತೆಗಿತೀರಾ. ಇಲ್ಲೂ ಅಷ್ಟೇ ಕಾಂಟ್ಯಾಕ್ಟ್ಸ್ ತೆಗಿತೀರಾ. ನಾರ್ಮಲ್ ಇವ್ರನ್ನೆಲ್ಲ ಓಕೆ ಇವ್ರನ್ನೆಲ್ಲ ಕರಿತಿದ್ದೀವಿ ಅಂತ ಆ್ಯಡ್ ಮಾಡ್ಕೊತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಜನ ಆ್ಯಡ್ ಮಾಡ್ತಿದ್ದೀವಿ ಅಂತ. ಅದು ಪ್ರಾಬ್ಲಮೇ ಇರಲ್ಲ. ಇಷ್ಟು ನಿಮ್ಮ ಮನೆ ಕಡೆಯಿಂದ ಎಷ್ಟು ಜನ ಬರ್ತಾರೆ, ನಿಮ್ಮ ಮನೆ ಕಡೆಯಿಂದ ಎಷ್ಟು ಜನ ಬರ್ತಾರೆ, ಆ ಥರ ಯಾರನ್ನೂ ಕೇಳೋದು ಇರುತ್ತಲ್ಲ. ಚೆನ್ನಾಗಿದೆ ಒಂಥರ ಆಪ್ಷನ್. ಸೊ ಇದೊಂದು ಹೊಸದಲ್ವಾ, ಸೊ ನಮಗೂ ಲೈಕ್ ನಮ್ಮ ಆಡಿಯನ್ಸ್ಗೂ ತಿಳಿಸ್ಬೇಕು ಅಂತ ಅದೊಂಥರ ಇಂಟ್ರೆಸ್ಟಿಂಗ್ ವಿಷಯ ಅಂತ ಅನಿಸ್ತು. ಸೊ ಇದಾಗಿತ್ತು ಕಂಪ್ಲೀಟ್ ಅಮೇರಿಕಾದಲ್ಲಿ ಹೇಗೆ ಫಂಕ್ಷನ್ಗಳಿಗೆ ಇನ್ವೈಟ್ ಮಾಡ್ತಾರೆ ಅನ್ನೋವಂಥ ಒಂದು ವಿಡಿಯೋ. ಸೊ ನೀವು ಅಷ್ಟೇ ನಿಮ್ಮ ಪರ್ಸ್ಪೆಕ್ಟಿವ್ ಅಥವಾ ಇದು ಯೂಸ್ಫುಲ್ಲಾ, ಇಂಡಿಯಾದಲ್ಲಿ ಈ ಥರ ಬಂದರೆ ಯೂಸ್ ಆಗುತ್ತಾ ಇಲ್ವಾ, ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು RC ಸ್ಟೋರೀಸ್ ಯೂಟ್ಯೂಬ್ ಚಾನಲ್. ಹಾಗೆ ನಾವು ಸೀಮಂತನ ಎಷ್ಟು ಎಂಜಾಯ್ ಮಾಡಿದ್ವಿ, ಮತ್ತು ಡೆಕೋರೇಷನ್ಸ್ ಎಲ್ಲ ಹೆಂಗಿತ್ತು, ಊಟ ಎಲ್ಲ ಏನೇನು ತಿಂದ್ವಿ, ಎಷ್ಟೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಅಪ್ಕಮಿಂಗ್ ವಿಡಿಯೋಸ್ಗಳಲ್ಲಿ ತಿಳಿಸ್ತೀವಿ. ಸೊ ಅಲ್ಲಿವರೆಗೂ ನಮ್ಮ ವಿಡಿಯೋಸ್ನ ಮಿಸ್ ಮಾಡ್ಕೋತಾ ಇರಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್.